ಫ್ರೆಂಡ್ಸ್ ನೋಡಿ, ನಮ್ಮ ತಂಗಿ ಮನೆಗೆ ಬಂದ್ವಿ. ಇವತ್ತು ಸಂಡೇ, ಹಾಗೆ ಒಂದು ಸ್ವಲ್ಪ ಪಾಪನ ನೋಡ್ಕೊಂಡು ಹೋಗ್ಬೇಕಂತ ಬಂದ್ವಿ. ಆ ಒಂದು ಪೂಜೆ ನಡೀತಾ ಇತ್ತು, ಪೂಜೆನೂ ಮಾಡಿದ್ವಿ. ಒಂದು ಇದು ಹೊಸ್ಲಿ ದಾಟಿದ್ನಲ್ಲ, ಆ ಪೂಜೆ ಮಾಡಿದ್ವಿ. ನಾವು ಹಂಗೆ ಬರೋ ಅಂತ ಬಂದ್ವಿ. ಫ್ರೆಂಡ್ಸ್ ಹೌದಾ, ಫೋನ್ ಮಾಡ್ತಿದ್ಲೋ ಬಿಡ್ತಿದ್ಲೋ ಗೊತ್ತಿಲ್ಲ. ಒಟ್ಟು ನಾವು ಪಾಪು ನೋಡ್ಬೇಕಂತ ಬಂದ್ವಿ. ಭಾಳ ದಿವಸ ಆಗಿತ್ತು ಅವ್ರು ಬಂದು ಹೋಗಿ. ಪಾಪುನ ನೋಡಿದ್ದೆ ಇಲ್ಲ, ಹಂಗಾಗಿ ನೋಡಕ್ಕಂತ ಬಂದ್ವಿ. ನಮಿತಾ ಅವನ ಜೊತೆಗೆ ಆಟ ಆಡ್ತಾ ಇದ್ದಾಳೆ. ನಾವೇ ಅವ್ರ ತಮ್ಮನ ದೂರಿಂದ ಕುತ್ಕೊಂಡು ನೋಡ್ತಾಳೆ. ಅಲ್ಲಿ ನೋಡಿ, ಅದು ಬಾಕ್ಸ್ ಗಿಫ್ಟ್ ಬಂದೈತಿ. ಮತ್ತು ತೋರಿಸ್ತೀನಿ ನಿಮ್ಗೆ. ಓಪನ್ ಮಾಡಿದ್ದೀನಿ, ವಿಡಿಯೋನೂ ಮಾಡಿದ್ದೀನಿ. ಅದು ನೆಕ್ಸ್ಟ್ ತೋರಿಸ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಟಚ್ ಮಾಡಿ. ಬೆಲ್ ಐಕಾನ್ ಟಚ್ ಆದಮೇಲೆ ನಾ ಮಾಡುವಂಥ ವೀಡಿಯೋಸು ನಿಮ್ಗೆ ಮೊದಲು ಬಂದು ತಲುಪ್ತವೆ. ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಬಾರಮ್ಮ, ನೀ ಬರಲಿಲ್ಲ ಅಂದರೆ ಹಂಗೆ ವಿಡಿಯೋದಾಗ. ಫ್ರೆಂಡ್ಸ್ ನೋಡಿ, ನಮ್ಮ ತಂಗಿ ಮನೆಗೆ ಫಸ್ಟಿಗೆ ಬಂದ ತಕ್ಷಣ ಪಾಪುಗೆ ಸ್ನಾನ ಮಾಡಿಸಿ, ಇದನ್ನು ಹೊಸಲಿ ದಾಟಿದ್ದಾವ ಮೊನ್ನೆ. ಹಾಗಾಗಿ ಹೊಸಲಿ ಪೂಜೆ ಮಾಡ್ತಾಯಿದ್ಲು ನಮ್ಮ ತಂಗಿ. ನಾ ಬಂದಾಗ ನೋಡಿ ಈ ಥರ ಮಾಡು ಅಂತಂದು ನಮ್ಮೂರವರು ಅಕ್ಕ ಒಬ್ಬರು ಫೋನಲ್ಲಿ ಹೇಳಿದ್ರಂತಕಿಗೆ. ಹಾಗಾಗಿ ಮಾಡಾಕತ್ತಾಳ. ಹಾಸಕ್ಕಿ ಅಂತಾರೆ, ಹಾಸಕ್ಕಿ ಹಾಕಿಬಿಟ್ಟು ಕಂಬಳಿ ಅಂತಾರೆ ನಮ್ಮೂರ ಕಡೆ. ಬ್ಲ್ಯಾಕ್ ಕಲರ್ದು ಬರುತ್ತೆ, ಕಪ್ಪು ಕಲರ್ದು ಕಂಬಳಿ. ಅದು ಇಲ್ಲಿ ಸಿಗಲ್ಲಲ್ಲ, ಹಾಗಾಗಿ ವೈಟ್ ಬಟ್ಟೆ ಹಾಕಿಬಿಟ್ಟು ಮಾಡು ಅಂತಂದ್ರಂತ. ಅದಕ್ಕೆ ಮಾಡಾಕತ್ತಿದ್ಲು. ಅದನ್ನ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಹೂವು ಇಟ್ಟಾಳ. ಮನೆ ಪೂಜೆನೂ ಕೂಡ ಆಗೈತಿ. ಆಲೆ ಈಗ ಪಾಪು ಮಲ್ಕೊಂಡಿದ್ದ, ಅವನ್ನ ಎಬ್ಬಿಸ್ಕೊಂಡು ಕರ್ಕೊಂಬಂದು ಒಂದು ಸ್ವಲ್ಪ ಹೊಸಲಿ ಪೂಜೆ ಮಾಡಿ, ಅವಂಗೊಂದು ಸ್ವಲ್ಪ ಪೂಜೆ ಮಾಡಿ ಒಳಗೆ ಕರ್ಕೊಳೋದು ಪ್ರೋಗ್ರಾಮ್ ನಡೆದೈತಿ. ಫ್ರೆಂಡ್ಸ್ ನೋಡಿ, ಈ ಥರ ಮಾಡ್ತೀವಿ ನಮ್ಮೂರ ಕಡೆ. ನನಗೂ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಮಿತಂದು ನಾ ಮಾಡಿಲ್ಲ. ನವ್ಯ ಅಂತರೂ ಹೊಸಲಿನೂ ದಾಟಿಲ್ಲ, ಅಂಬಿಗಾಲಿಲಿ ಹೋಗಿಲ್ಲಕಿ. ನವ್ಯಂದು ಅಂಕರ್ ಮಾಡಿಲ್ಲ, ನಮಿತಂದು ಮಾಡಲಿಲ್ಲ ನಾವು. ನಮಗದು ಬರಲೇ ಇಲ್ಲ ಮಾಡಬೇಕನ್ನೋದು. ಹಾಗಾಗಿ ನಮ್ಮ ಎತ್ತರೊಂದು ಮಾಡು ಅಂತಂದು ಹೇಳಿದ್ರಂತೆ ಯಾರ ಫೋನಲ್ಲಿ, ನಮ್ಮೂರವರು. ಹಾಗಾಗಿ ಮಾಡಾಕತ್ತಾಳೆ ನೋಡಿ. ನಾವು ಹಾಗೆ ಪಾಪು ನೋಡಬೇಕು ಅಂತ ಹೋದ್ವಿ. ಭಾಳ ದಿವಸ ಆಗಿತ್ತಲ್ಲ ನಮ್ಮ ಎತ್ತರನ ನೋಡಲಾರ್ದ. ಹಾಗಾಗಿ ನೋಡೋಕ್ಕಂತ ಹೋದೆ ನಾನು. ಜೀವ ತಡಿಲಿಲ್ಲ, ಅವರು ಬಂದಿದ್ದಿಲ್ಲ. ಭಾಳ ದಿವಸ ಆಗಿತ್ತು, ಅಲ್ಲೇ ಒಂದು 15 ದಿವಸ ಆಗಿತ್ತು. ಅವಂಗೆ ವಿಡಿಯೋ ಹಾಕ್ತಿರ್ತಾವಲ್ಲ, ವಿಡಿಯೋ ನೋಡಿಬಿಟ್ರೆ ತೊಗೊಂಡು ಎತ್ಕೊಲೇನೋ ಅನ್ನಂಗೆ ಹಾಕಿರ್ತೈತೆ ನನಗೆ. ಮತ್ತು ನಮ್ಮ ಮನೆಯವರು ಕೂಡ ರಜೆ ಇತ್ತಲ್ಲ ಸಂಡೇ, ಹೋಗಿ ಬಂದ್ರಾಯ್ತಂತ ಹೋದ್ವಿ. ನೋಡಿ, ಎಬ್ಬಿಸ್ಕೊಂಡು ಕರ್ಕೊಂಬಂದ್ವಿ. ಮಕ್ಕೊಂಡಿದ್ದಾವ, ಎದ್ದ ಕರ್ಕೊಂಬಂದ್ರೆ ನೋಡಿ ಎಷ್ಟು ಮುದ್ದಾಗಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ. ಹೊಸ ಬಟ್ಟೆ ಹಾಕಿದಾರೆ ಅವಂಗೆ. ಇವಾಗ ಅವಂಗೊಂದು ಸ್ವಲ್ಪ ವಿಭೂತಿ ಪಟ್ಟ ಹಚ್ತೀವಿ ನೋಡಿ. ವಿಭೂತಿ ಪಟ್ಟ ಹಚ್ಚಿ ಅವಂಗೆ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾಯಿದ್ಲು ನಮ್ಮ ತಂಗಿ. ನಾ ವಿಡಿಯೋ ಮಾಡ್ತಾಯಿದ್ದೆ. ತುಂಬಾ ಖುಷಿ ಆಗುತ್ತೆ ಅವ್ನು ನೋಡಿದ್ರೆ ಎತ್ತರವನ್ನ. ವಿಭೂತಿ ಪಟ್ಟ ನಮ್ಮೂರ ಕಡೆ ಎಲ್ಲರೂ ಹಚ್ಕೊತಾರೆ ಅಂತ. ಇವರೇ ಹಚ್ಕೋಬೇಕು, ಅವರೇ ಹಚ್ಕೋಬೇಕು ಅನ್ನೋಂಗಿಲ್ಲ. ಎಲ್ಲರೂ ವಿಭೂತಿ ಪಟ್ಟ ಹಚ್ಕೊತಾರೆ ಬೆಳಿಗ್ಗೆ ಸಾಯಂಕಾಲ ಫ್ರೆಶ್ ಆದಮೇಲೆ. ನಾವು ಕೂಡ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೂ ವಿಭೂತಿ ಪಟ್ಟ ಹಚ್ಕೊಂಡು ಹೋಗ್ತಿದ್ವಿ. ಸ್ಕೂಲಿಂದ ಬಂದ ಮೇಲೆ ಮುಖ ತೊಳೆದು ವಿಭೂತಿ ಪಟ್ಟ ಹಚ್ಕೊಂಡು ಓದ್ಕೊತ ಕುಂದಿರ್ತಿದ್ವಿ, ಎಲ್ಲ ಕೆಲಸ ಮಾಡಿಕೊಂಡು. ಇವಾಗ ವಿಭೂತಿ ಪಟ್ಟ ಹಚ್ಕೊಂಡು ನೋಡಿದ್ರೆ ಅದು ನೆನಪಾಗಿಬಿಡುತ್ತೆ, ಬಾಲ್ಯದ ನೆನಪಾಗಿಬಿಡುತ್ತೆ ನಮಗೆ. ಚಿಕ್ಕವರಿದ್ದಾಗ ಎಲ್ಲರೂ ಹಚ್ಕೊತಿದ್ವಿ ವಿಭೂತಿ ಪಟ್ಟ ಹಚ್ಕೊಂಡು ಓದ್ಕೊತ ಕುಂದಿರ್ತಿದ್ವಿ ನಾವು. ಪ್ರೈಮರಿ ಸ್ಕೂಲು, ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ. ಇವಾಗ ವಿಭೂತಿ ಪಟ್ಟ ಮತ್ತು ಕುಂಕುಮ ಹಚ್ಚಿಬಿಟ್ಟು ಊದಿನ ಕಡ್ಡಿ ಬೆಳಗಾಕತ್ತಾಳ ಮಗನಿಗೆ. ಕ್ಯೂಟಾಗಿ ಹೆಂಗೆ ಸುಮ್ಮನೆ ಕುಂತಾನೆ ನೋಡಿ ಫ್ರೆಂಡ್ಸ್. ಅವನದು ಪೂಜೆ ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು ಕೂಡ ನಮಗೂ. ನಮ್ಗೆ ಗೊತ್ತಿರಲಿಲ್ಲ ಅದು ಅವಂಗೆ ಆ ಥರ ಪೂಜೆ ಮಾಡ್ತಾ ಇದ್ದಾಳೆ ಇವತ್ತು ಅಂತಂದು. ಹಂಗೆ ಹೋಗುವಂತೆ ಹೋದ್ವಿ ನಾವು ನೋಡಿ. ಇವಾಗ ಕಾಯಿನ ಕರ್ಪೂರ ಹಚ್ಚಿಬಿಟ್ಟು ನೆದ್ರು ತೆಗೆದು ಕಾಯಿ ಹೊಡಿತಾಳೆ. ಊದಿನ ಕಡ್ಡಿ ಬೆಳಗಿದ್ಲಲ್ಲ, ಊದಿನ ಕಡ್ಡಿ ಬೆಳಗಿದಾದ್ಮೇಲೆ ಕರ್ಪೂರನ ಹೊಸಲಿಗೆ ಬೆಳಗಿ ಅವಂಗೂ ಬೆಳಗಿ ನೆದ್ರು ತೆಗಿತಾ ಇದ್ದಾಳೆ ನೋಡಿ.
ಮೊನ್ನೆ ನಾವು ಹೊಸಲಿ ದಾಟಿದ್ನಂತ, ಹಾಗಾಗಿ ವಿಡಿಯೋನ ವಾಟ್ಸಪ್ಪಲ್ಲಿ ಹಾಕಿದ್ದಾಳೆ. ಆ ವಾಟ್ಸಪ್ಪಲ್ಲಿ ನಮ್ಮೂರವರು ನೋಡಿಬಿಟ್ಟು ಈ ಥರ ಪೂಜೆ ಮಾಡಿಬಿಟ್ಟು ಒಳಗೆ ಕರ್ಕೋ ಒಳ್ಳೇದು ಅಂತಂದ್ರಂತ. ಹಾಗಾಗಿ ಇವತ್ತು ಮಾಡ್ತಾಯಿದ್ಲು. ಹೆದರಿದ ನೋಡಿ, ಎತ್ತರುವ ಕಾಯಿ ಒಡೆಯೋ ಸೌಂಡಿಗೆ ಹೆದರಿಬಿಟ್ಟ. ನಾನು ಅವಾಗ ಮಾತಾಡಿದ್ದಿಲ್ಲ, ರೆಕಾರ್ಡ್ ಮಾಡಿಲ್ಲ. ಹಾಗಾಗಿ ಇವಾಗ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ತುಂಬ ಗಲಾಟೆ ನಮ್ಮ ಮಕ್ಕಳದು. ಹಾಗಾಗಿ ನಮ್ಮ ತಂಗಿ ರೆಕಾರ್ಡ್ ಮಾಡು, ಇದು ಚೆನ್ನಾಗಿ ಬಂದಿಲ್ಲ, ನೀನು ವಾಯ್ಸ್ ರೆಕಾರ್ಡ್ ಕೊಡು ಆಮೇಲೆ ಅಂತಂದ್ಲು. ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನಾನು. ಎಷ್ಟು ಮುದ್ದಾಗಿ ಕುಂತ ನೋಡಿ ನಮ್ಮ ಎತ್ತರವ ಹೊಸ್ಲಿ ಮೇಲೆ. ಇವಾಗ ಕಾಯಿ ಒಡೆದಿದ್ದಾಯಿತು. ಕಾಯಿ ಒಡೆದ್ಮೇಲೆ ಅವಂಗೆ ಅಲ್ಲೇ ಹೊಸ್ಲಿ ಮೇಲೆ ಅಡ್ಡ ಹಾಕಿ ಇದು ಬಲಗಾಲು ಒಳಗಿಟ್ಟು ಕರ್ಕೋಬೇಕಂತ ಒಳಗೆ ಅವಂಗೆ. ನೋಡಿ ಪೂಜೆ ಆಯ್ತು. ಈಗ ಎತ್ತರ ಒಂದು ಅವರಪ್ಪ ನೋಡಿ ಹೆಂಗೆ ಕುಂದರ್ಸ್ತಾನೆ. ಹೊಸ್ಲಿ ಮ್ಯಾಗ ಕುಂದಿರ್ತಾನೇ ಇಲ್ಲ ಅವ, ಕುಂದಿರ್ಸಿದ್ರು. ನಾವು ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಅದನ್ನೇ ನೋಡ್ತಾ ಇದ್ದಾನೆ. ಒಂಚೂರು ಸ್ವೀಟ್ ಇತ್ತು ಮನೇಲಿ, ಸ್ವೀಟ್ ತಿನ್ನಿಸ್ತಾ ಇದ್ದಾರೆ. ಒಂದು ಅಗಳು ಸ್ವೀಟ್ ಬಾಯಿಗಿಟ್ಟು ಒಳಗೆ ಕರ್ಕೊತಾರೆ. ನವ್ಯ ನಮಿತ ಒಳಗೆ ನಿಂತಾರ. ನವ್ಯ ನಮಿತ ಅವರಪ್ಪ ಒಳಗಡೆ ಇದ್ದಾರೆ, ನಾವು ಹೊರಗಡೆ ಇದ್ದೀವಿ. ಮುದ್ದು ಬಂಗಾರ ಥರ ಆಡ್ತೈತಿ ಎತ್ತರವ. ಇವಾಗ ನೋಡಿ ಬಲ್ಗಾಲು ಹೊಸ್ಲಿ ಒಳಗೆ ಬಲ್ಗಾಲು ಇಟ್ಟು ಒಳಗೆ ಕರ್ಕೊಂಡು ಹೋಗ್ತಾರೆ. ಹೌದಾ, ಮತ್ತು ವಾಪಸ್ ಹೊರಗೆ ಕರ್ಕೊಂಬರ್ತಾರೆ. ಅವನಾಗಿನ ಬಲ್ಗಾಲು ಹೊರಗಿಡ್ತಾನೆ ನೋಡಿ. ಇವಾಗ ಅವ್ರ ದೊಡ್ಡಪ್ಪನೂ ಕೂಡ ಬಂದರು, ಕೈ ಹಿಡ್ಕೊಂಡ್ರು. ತುಂಬ ಖುಷಿಯಿಂದ ಮಾಡ್ತಾಯಿದ್ವಿ ಪೂಜೆನ. ಏನೋ ಚಿಕ್ಕ ಮಕ್ಕಳಿಂದನೇ ಖುಷಿ ಮನೆಯಲ್ಲಿ. ಎಂಥ ಬೇಜಾರಿದ್ರೂ ಕೂಡ ಮಕ್ಕಳ ಆಟ ಪಾಠ ನೋಡಿಬಿಟ್ರೆ ಎಲ್ಲ ಕಷ್ಟಗಳು, ಎಲ್ಲ ಬೇಜಾರು ಎಲ್ಲ ಮರ್ತು ಹೋಗಿಬಿಡುತ್ತೆ ಮಕ್ಕಳ ಆಟ ನೋಡಿದ್ರು. ನನಗಂತೂ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಹುಟ್ಟಿದ ಮೇಲೇ ನನಗೊಂದು ಸ್ವಲ್ಪ ಸುಖ ಸಂತೋಷ ಸಿಕ್ಕೈತಿ ಅಂತ ನಾನು ಅನ್ಕೊತೀನಿ. ಮಕ್ಕಳಿಂದನೇ ನಾವೆಲ್ಲನೂ ಮರ್ತು ಬಿಡ್ತೀವಿ, ಕಷ್ಟನೂ ಸುಖನೂ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ. ಇವಾಗ ಅಡ್ಡ ಮನಗಿಸಿ ಒಳಗೆ ಕಳಿಸ್ಬೇಕಂತೆ. ಆಮೇಲೆ ಮತ್ತು ಆ ಕಡೆಯಿಂದ ಮತ್ತು ಈ ಕಡೆಗೆ ಹೊರಗೆ ಕರ್ಕೋಬೇಕಂತೆ. ಅವ್ರು ಫೋನಲ್ಲೆಲ್ಲ ಹೇಳಿದ್ದಾರೆ, ನನಗೂ ಗೊತ್ತಿಲ್ಲ ಇದು ಪದ್ಧತಿ. ಅದಕ್ಕೆ ನಾನು ಆಕೆ ಹೆಂಗೆ ಮಾಡ್ಯಾಳ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ರೆ ಅದು ನನಗೆ ಗೊತ್ತಿರ್ತಿತ್ತ, ನಾನು ಮಾಡಿಲ್ಲಲ್ಲ ನನ್ನ ಮಕ್ಕಳಿಗೆ. ಹಾಗಾಗಿ ನಮ್ಮೂರಲ್ಲಿ ಅವ್ರು ಹೇಳಿದಾರಲ್ಲ ಆ ಪದ್ಧತಿ ಪ್ರಕಾರ ನಮ್ಮ ತಂಗಿ ಮಾಡ್ಯಾಕತ್ತಾಳ. ನೋಡಿ ಒಳಗೆ ಹೋದ. ಒಳಗೆ ಹೋಗಿ ಮತ್ತೀಗ ವಾಪಸ್ ಹೊರಗೆ ಕರಿಬೇಕು ಅವನ್ನ. ಹೋಗಪ್ಪ ಹೋಗು. ರಿಂಗ್ ಲೈಟ್ ಹಿಂಗೆ ಕರೆಕ್ಟ್ ಕಾಣಿಸುತ್ತೆ. ಅಲ್ಲಿ ಕಾಣುತ್ತೆ ಹಿಂಗೆ ಹೋಗೋದವ. ಹೌದಾ? ಅಪ್ಪಾಜಿ ಪುಸ್ತಕ ಇನ್ನೊಂದ್ಸಲ ಬಿಡ್ರಿ. ಹಾಂ
ಗಾಡಿ ಬಂತು ಸುಮ್ಮನೆ ಇರು ನಮಿತಾ. ಕಾಲು ತೆಗಿಯ ಈ ಸಲ ಅದಕ್ಕೆ ಹೋಗ್ಕೊಂಡು ನೋಡೋಣ. ಹೋಗು ಬಾ. ಪುಸ್ತಕ ಕಡೆ ಇಟ್ಕೊಳ ಪ್ಲೀಸ್. ಬಾ ಅಪ್ಪಾಜಿ ಬಾ ಬಾ ಪುಟ್ಟ ಅಮ್ಮ. ಬಾ. ಇವ್ ಯಾಕೆ ಹೊಡಿತಾಳೆ ಬಾರ ಅಪ್ಪ ಡಾನು. ಅಯ್ಯ ಅಯ್ಯೋ ಬೇಡ ಪಪ್ಪ. ಗುಡ್ 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 ಗುಡ್. ಪುಸ್ತಕ ಕಡೆ ಹೋಗಂಗ ಚೇಂಜ್ ಮಾಡಬೇಕು ಜಾಗ ಚೇಂಜ್ ಮಾಡಿ ಬರ್ರಿ ಶೇಖರ. ಹಾಂ ವೆರಿ ಗುಡ್. ಅಲ್ಲಿಗೆ ಹೊಂಟಾನೀಗ. ತೆಗೆದ ಪುಸ್ತಕನ ನೋಡು. ಸಾಕು ಹಿಡದ. ಫ್ರೆಂಡ್ಸ್ ಅದೆಲ್ಲ ಆಟ ಆದಮೇಲೆ ಇವಾಗ ನಮಿತಾ ಅವನ ಜೊತೆಗೆ ಆಟ ಆಡ್ತಾಯಿದ್ಲು. ನಾನು ಅದನ್ನ ವೀಡಿಯೋ ಮಾಡ್ತಾಯಿದ್ದೆ ನೋಡಿ. ನಮಿತಾಗ ತಮ್ಮ ಅಂದ್ರೆ ತುಂಬಾ ಇಷ್ಟ. ಆಕೆಗೆ ದಿನ ಅಲ್ಲೂ ತಮ್ಮನ ಹತ್ರ ಹೋಗೊಂಬ ಅಂತ ಇರ್ತಾಳೆ. ಅವ್ರ ತಮ್ಮ ಅಂದ್ರೆ ಆಕೆಗೆ ಭಾಳ ಇಷ್ಟ. ಹಾಗಾಗಿ ಕರ್ಕೊಂಬಂದ್ವಿ. ಆಕೆಗೂ ಖುಷಿ ಆಗುತ್ತಾ ಅಂತಂದು ಆಕೆ ಆಗಾಗ ಬರ್ತಿರ್ತಾಳೆ ಅವ್ರ ಅಪ್ಪನ ಜೊತೆಗೆ. ನಾವು ಬಂದಿರೋದಿಲ್ಲ, ನಮ್ಮ ನವ್ಯಾಗೂ ಒಂದು ಸ್ವಲ್ಪ ಜಾಗ ಚೇಂಜ್ ಆಗುತ್ತಾ, ಆಕೆಗೆ ಖುಷಿ ಆಗುತ್ತೆ ಅವ್ರ ತಮ್ಮನ ನೋಡಿದ್ರ ಅಂತಂದು ಬಂದ್ವಿ. ಸಾಯಂಕಾಲ ನೋಡಿ ಇವಾಗ ದೇವ್ರ ಮನೆ ಒಳಗೂ ಹೋಗ್ತಾನೆ ಕೈ ಬಿಟ್ರೆ. ಮೊನ್ನೆ ದೇವ್ರ ಮನೆ ಒಳಗೆ ಹೋಗಿಬಿಟ್ಟಿದ್ದ ತಾನ ಒಬ್ಬನ. ಇವತ್ತು ಮತ್ತೆ ಹೊಂಟಿದ್ದ ನೋಡಿ. ಫುಲ್ ಆ್ಯಕ್ಟಿವ್ ಆಗಿಬಿಟ್ಟದ ನಮ್ಮ ಎತ್ತರ್ವ. ಚಿಕ್ಕ ಪಾಪು ಇದ್ದಾಗ ನಾನು ಅವಂಗೆ ಅಷ್ಟು ಇದನ್ನು ಮಾಡಿದ್ದೆ. ಇವಾಗ ನನಗೂ ಅಲ್ಲಿ ಹೋಗೋಕ್ಕಾಗಂಗಿಲ್ಲ, ಅವರು ಇಲ್ಲಿ ಬರೋಕ್ಕಾಗಿದ್ದಿಲ್ಲ. ಹಂಗಾಗಿ ತುಂಬ ದಿವಸ ಆದಮೇಲೆ ನೋಡ್ತೀವಲ್ಲ, ತುಂಬ ಖುಷಿ ಆಗುತ್ತೆ. ಡಿಲಿವರಿ ಆದಾಗ ಇಲ್ಲೇ ಇತ್ತು ಪಾಪು. ಅವಾಗ ಎಲ್ಲ ನಾನೇ ಮಾಡ್ತಿದ್ದೆ, ಸ್ನಾನ ಮಾಡಿಸೋದು, ರೆಡಿ ಮಾಡಿಸೋದು, ಅವಂಗೆ ಎಲ್ಲ ಮಾಡ್ತಿದ್ದೆ. ಬಟ್ ಇವಾಗ ಅವ್ರ ಮನೇಲಿ ಯಾವ್ರಿದಾರ, ನಮ್ಮ ಮನೇಲಿ ನಾವಿದ್ದೀವಿ. ದೂರ ಆದಂಗೆ ಆಗುತ್ತೆ ಒಂದೊಂದು ಸ್ವಲ್ಪ. ಒಂದೇ ಊರಲ್ಲಿ ಅದೀವಿ ಅಂದ್ರೂ ಒಂದೊಂದು ಸಲ ದೂರ ಅದೀವಲ್ಲ ಅನಿಸುತ್ತೆ. ಅವ್ರ ತಮ್ಮ ಗಾಡಿಯಲ್ಲಿ ಓಡಾಡೋದು ನೋಡಿ ನವ್ಯ ಹೆದ್ರಾಕತ್ತಿಬಿಟ್ಟಿದ್ಲು ಪಾಪ. ಆಕೆಗೆ ಏನು ಅನಿಸಿತ್ತೋ ಏನೋ ಓಡಾಡೋದು ನೋಡಿ ಅವನು ಏನೂ ನೋಡ್ತಾ ಇಲ್ಲ, ಒಟ್ಟಾಗ ಓಡಾಡ್ತಾ ಇದ್ದಾನೆ ಆ ಗಾಡಿಯಲ್ಲಿ, ವಾಕರಲ್ಲಿ. ನವ್ಯಾಗ ಪಾಪ ಹೆದರಿಬಿಟ್ಟು ಚೀರ್ತಾ ಇದ್ಲು. ಮತ್ತು ಅವನು ತೆಳಗೆ ಹಾಕಿದ್ವಿ ನಾವು. ಆಮೇಲೆ ಈ ಥರ ಮಾಡ್ತಾಳೆ ಅವ್ವ ಅಂತ ಇದ್ಲು, ಹೆದರ್ತಾ ಇದ್ಲು ಅವ್ರ ತಮ್ಮನ ನೋಡಿ. ಅವ ಓಡಾಡ್ತಾ ಇದ್ನಲ್ಲ ವಾಕರಲ್ಲಿ. ಆಮೇಲೆ ಫ್ರೆಂಡ್ಸ್ ಮೊನ್ನೆ ಗಿಫ್ಟ್ ಬಂದಿತ್ತಲ್ಲ, ಆ ಗಿಫ್ಟು ನೀವೇ ತೊಗೊಂಡಿದ್ದೀರಿ, ಸ್ಯಾಲ್ರಿ ಬಂದೈತಿ, ಸುಳ್ಳು ಹೇಳ್ತೀರಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಪಿನ್ ಮಾಡಿದ್ದೆ ಅವರಿಗೆ. ಆಮೇಲೆ ಎಲ್ಲರೂ ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರ. ನಾನು ಕೂಡ ಇವತ್ತು ಪ್ರೂಫ್ ತೋರಿಸ್ತಾ ಇದ್ದೀನಿ ಯಾರ್ಯಾರು ನನಗೆ ಗಿಫ್ಟ್ ಕೊಟ್ಟಿದ್ದಾರ ಅಂತಂದು. ಆಮೇಲೆ ಮತ್ತು ಇನ್ನೂ 2 ಗಿಫ್ಟ್ ಬಂದಿದ್ದಾವೆ ನನಗೆ. ಅದನ್ನು ತೋರಿಸ್ಬೇಕೋ ಬೇಡವೋ ಅಂತ ನೀವು ತಿಳಿಸ್ಬೇಕು.
ನನಗೂ ಕೂಡ ಡೌಟ್ ಆಗ್ತಾ ಇದೆ ಇವಾಗ, ತೋರಿಸ್ಲಾ ಬೇಡವಾ ಅಂತಂದು. ಯಾಕಂದ್ರೆ ಒಳ್ಳೆ ಜನನೂ ಇದ್ದಾರೆ, ಕೆಟ್ಟ ಜನನೂ ಇದ್ದಾರೆ ಭೂಮಿ ಮೇಲೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಬಟ್ ನನಗೂ ಖುಷಿ, ಅವರು ಗಿಫ್ಟ್ ಕೊಟ್ಟಿರೋದ್ರಿಂದ ನನಗೆ ಖುಷಿ, ಅವ್ರು ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಖುಷಿ ಇರುತ್ತೆ. ಇವಾಗ ಅವ್ರು ಗಿಫ್ಟ್ ಕೊಟ್ಟಿದ್ದನ್ನು ನಾನು ವ್ಲಾಗಲ್ಲಿ ತೋರಿಸ್ಲಿಲ್ಲ ಅಂದ್ರೆ ನಿಮಗೇನು ಅನಿಸುತ್ತಾ ನೀವೇ ಹೇಳಬೇಕು. ಆಮೇಲೆ ತೋರಿಸಿದ್ರೆ ಖುಷಿ ಪಡೋರು ಖುಷಿ ಪಡ್ತಾರೆ. ಇವಾಗ ನೋಡಿ ನಾವು ಊಟ ಮಾಡ್ತಾಯಿದ್ವಿ ರಾತ್ರಿ. ಆಮೇಲೆ ಇನ್ನೂ 2 ಗಿಫ್ಟ್ ಬಂದಾವಲ್ಲ, ತೋರಿಸ್ಲಾ ಬೇಡವಾ ನೀವೇ ಹೇಳಿ ಫ್ರೆಂಡ್ಸ್. ತೋರಿಸಿ ಅಂದರೆ ತೋರಿಸ್ತೀನಿ, ನಾನು ತೋರಿಸ್ಬೇಕಂತ ನನಗಿಷ್ಟ. ಯಾಕಂದರೆ ನನಗೆ ಖುಷಿ ಐತಿ, ಅವ್ರಿಗೆ ಕೂಡ ಖುಷಿ ಕೊಟ್ಟಿದ್ದೀವಿ ಅಂತಂದು ವಿಡಿಯೋದಲ್ಲಿ ನೋಡ್ತಾರೆ ಅವರು. ನಮ್ಮ ಖುಷಿನ ಅವ್ರು ನೋಡಿ ಅವ್ರಿನ್ನೂ ಖುಷಿ ಪಡ್ತಾರೆ ಅದನ್ನು. ಹಾಗಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಕೊಟ್ಟಿದ್ದನ್ನು ಮುಚ್ಚಿಟ್ಕೊಂಡು ಕುಂದ್ರಕ್ಕಾಗತ್ತಾ? ಆಗೋದಿಲ್ಲ. ಮುಚ್ಚಿಟ್ಕೊಂಡ್ರೆ ಎದಕ್ಕೆ ಬಂತು ಹೇಳಿ ಅದು? ಇವಾಗ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಗುತ್ತಾ, ನಿಮಗೂ ಖುಷಿ ಆಗುತ್ತೆ. ಎಷ್ಟೊಂದು ಜನ ಹೇಳಿದ್ರಿ ನೀವು, ನಿಮ್ಗೆ 2 ಪ್ರಾಬ್ಲಮ್ ಸಾಲ್ವ್ ಆದ್ವಕ್ಕ, ನಂಗೆ ತುಂಬ ಖುಷಿ ಆಯಿತು, ನಿಮಗೆ ಗಿಫ್ಟ್ ಬಂತಲ್ಲ ನಮಗೂ ಖುಷಿ ಆಯಿತು ಅಂತ ಎಲ್ಲರೂ ಈ ಥರ ಹರಿಸ್ಪಡ್ತಾ ಇದ್ದೀರಾ. 1000 ಜನದಲ್ಲಿ ಒಬ್ಬರು ನೆಗೆಟಿವ್ ಕಮೆಂಟ್ ಮಾಡ್ಯಾರಂತ. ಅವ್ರ ಸಲುವಾಗಿ ನಾನು ಗಿಫ್ಟ್ ಬಂದಿರೋದನ್ನು ಮುಚ್ಚಿಟ್ಕೊಂಡು ಹೇಳದೇ ಇರೋದಕ್ಕೆ ನನಗಾಗೋದಿಲ್ಲ. ಯಾರೋ ಒಬ್ರಿಗೆ ಬ್ಯಾಡ್ ಕಮೆಂಟ್ ಮಾಡ್ತಾರ ಅಂತ ಅದನ್ನ ಹಚ್ಕೊಂಡು ಕುಂದ್ರಕ್ಕೂ ನನಗಾಗಲ್ಲ. ಯಾಕಂದ್ರೆ ಜೀವನದಲ್ಲಿ ಇಂಥವು ತುಂಬ ನಾವು ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೇಳಿದ್ದೀವಿ, ನೋಡಿದ್ದೀವಿ, ಅನುಭವಿಸಿದ್ದೀವಿ. ಇದು ಯಾವ ಲೆಕ್ಕ ನಮಗೆ ಒಂದು ಕಮೆಂಟು? ಇನ್ನೂ ಕಮೆಂಟ್ ಮಾಡ್ತಾರ ಮಾಡಲಿ, ಬಟ್ ನಾನು ಅದು ಯಾವುದನ್ನು ಹಚ್ಕೊಳಕ್ಕೆ ಹೋಗೋದಿಲ್ಲ ಬ್ಯಾಡ್ ಕಮೆಂಟ್ಗಳನ್ನು. ನಮ್ಗೆ ಜೀವನದಲ್ಲಿ ನಾವು ತುಂಬಾ ಅನುಭವಿಸಿದ್ದೀವಿ. ಇವಾಗ ಖುಷಿ ಪಡುವಂಥ ಸಂದರ್ಭ ಇದು. ನಮಗೆ ಖುಷಿ ಪಡ್ತೀವಿ. ಇನ್ನೊಬ್ಬರು ಇನ್ನೊಬ್ರ ಖುಷಿನ ನೋಡಿ ಹೊಟ್ಟೆ ಉರ್ಕೊಳೋರಿದ್ದರೆ ಉರ್ಕೊಳ್ಳಿ. ನಾನು ತೋರಿಸ್ತೀನಿ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನನಗೆ ನಮ್ಮ ನಮಿತಾಗ ಬುಕ್ಸು ಡ್ರೆಸ್ಸು ಕಳಿಸಿದ್ರಲ್ಲ ಅವ್ರದ್ದಿದು, ಸಿಡ್ನಿ ಸಿಸ್ಟರ್ದಿದು ಮೇಲು. ಆಮೇಲೆ ನಮಿತಾಗ ಸ್ಟೋರಿ ಬುಕ್ಸು ನವ್ಯಾಗ ಒಂದು ಗಿಫ್ಟ್ ಕಳಿಸಿದ್ರಲ್ಲ ಇದು ಅವ್ರದ್ದು ಮೇಲು. ನೀವೇ ನೋಡಿ ಫ್ರೆಂಡ್ಸ್, ನಾನು ಸುಳ್ಳು ಹೇಳ್ತೀನ ನಿಜ ಹೇಳ್ತೀನ ಅಂತಂದು ಮೇಲ್ ಕಳಿಸಿದಾರ. ನನ್ನ ಕಡೆ ಅಡ್ರೆಸ್ ಇಸ್ಕೊಂಡ್ರು. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನನಗೆ ಉಪಯೋಗ ಆಗುವಂಥ ಗಿಫ್ಟನ್ನು ಕಳಿಸಿದಾರೆ ಅವರು. ನಾನು ಅದನ್ನು ಖುಷಿಯಿಂದ ಸ್ವೀಕರಿಸಿದ್ದೀನಿ. ಇವಾಗ ನಾನು ಅಡ್ರೆಸ್ ಕೊಡೋಂಗಿಲ್ಲ, ನಂಗೆ ಗಿಫ್ಟ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ನಮ್ಮ ಮೇಲೆ ಪ್ರೀತಿ ಇಟ್ಟಾರ ಕೊಡ್ತೀವಿ ಅಂತಾರೆ. ಅದನ್ನು ಬೇಡ ಅಂತ ಹೇಳೋಕ್ಕೆ ನಾನು ಯಾರು ಹೇಳಿ? ಇವಾಗ ನೋಡಿ ಮತ್ತೆ ಒಂದು ಗಿಫ್ಟ್ ಬಂದೈತಿ. ಸಿಡ್ನಿ ಸಿಸ್ಟರ್ ಮತ್ತೆ ಗಿಫ್ಟ್ ಕಳಿಸಿದಾರೆ, ಇನ್ನೂ ಒಂದು ಬರುತ್ತಂತ. ಇವು ಎಲ್ಲ ಗಿಫ್ಟನ್ನ ನಾನು ಬಂದಿದ್ದು ಹಂಗೆ ಇಟ್ಕೊಂಡು ಕೂತ್ಕೊಂಡೆ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಕೊಡಿಸಿದ್ದು ತೋರಿಸ್ಲಿಲ್ಲಲ್ಲ ಅಂತಂದು. ತೋರಿಸ್ಲಿಲ್ಲ ಅಂತ ಅವ್ರು ಬೇಜಾರೇನು ಮಾಡ್ಕೊಳಲ್ಲ. ಅವ್ರು ಹೇಳಿದ್ರು ತೋರ್ಸೋಕ್ಕೆ ಹೋಗಬೇಡ ಅಂತಂದು. ಬಟ್ ಆದರೂ ನಾನು ತೋರಿಸ್ಬೇಕನ್ನೋದು ನನ್ನ ಆಸೆ. ತೋರಿಸ್ತೀನಿ. ನೀವು ಹೇಳಿ ಫ್ರೆಂಡ್ಸ್, ತೋರಿಸ್ಬೇಕಾ ಬೇಡವಾ ಅಂತಂದು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಿಮಗೇನಾದರೂ ಇದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.